Okay, my dear students, in this topic, we are going to learn about the next higher rank in the ecology, higher hierarchy in the ecology from organism. The next level is very important one, that is population. Okay, in this part of video, we are going to learn about population and its attributes, the methods of counting the population, the individual species na ಹೇಗೆ ಕೌಂಟ್ ಮಾಡೋದು, ಏನೇನೆಲ್ಲ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ಅದು ಕ್ಯಾರೆಕ್ಟರಿಸ್ಟಿಕ್ ಹೌ ಅಫೆಕ್ಟ್ ದ ಪಾಪ್ಯುಲೇಷನ್ ಅನ್ನೋದನ್ನ ಈ ಟಾಪಿಕ್ ಅಲ್ಲಿ ನೋಡೋಣ ನಾವು. What is population? A group of same species which are interbreed freely, produce viable offsprings, and they are isolated from other species. ಅಂತವನ್ನ ಏನಂತ ಕರಿತೀವಿ? ಪಾಪ್ಯುಲೇಷನ್ ಅಂತ ಕರಿತೀವಿ. A population is divided as a group of interbreeding individuals of the same species which are isolated from other species is called population. Okay, the population andrenu? The group of interbreeding individuals of the same species which are isolated from other species are called population, is called population. Example for population like the cropland, ragi cropland or wheat or animals ಅಲ್ಲಿ ತಗೊಳ್ಳೋದಾದ್ರೆ ನಾವು ಕುರಿ ಇರ್ಬೋದು ಅಥವಾ ಹನಿ ಬೀಸ್ ಕಾಲೋನಿ ಇರ್ಬೋದು. Okay, they are all example for population. The population is a functional unit of biological community. Okay, what is the functional unit of biological community? The biological community individual is population. Next to the examples for populations are some examples like all the cormorants in a wetland. Okay, this type of birds our wetlands they are separated from other species and they are lives in a particular habitat anta adu ನಾವು ಏನಂತ ಕರಿತೀವಿ? ಪಾಪ್ಯುಲೇಷನ್ ಅಂತ ಕರಿತೀವಿ. And one more example, the rats in a abundant dwelling like ಅವ್ರು ಕಟಾವ್ ಮಾಡಿರೋ ಹೊಲದಲ್ಲಿ ಇರ್ಬೋದು ಅಥವಾ ಬಿಲಗಳಲ್ಲಿ ಇರ್ಬೋದು, ಬೇರೆ ಯಥೇಚ್ಛವಾಗಿ ಅವಕ್ಕೆ ಫುಡ್ ಸಿಗುತ್ತಲ್ವಾ, ಅಂತ ಕಡೆ ಇರೋ ಅಂತ ಏರಿಯಾದಲ್ಲಿ ಯಾರಿರ್ತಾರೆ? ಯಾವಾಗ್ಲೂ ರ್ಯಾಟ್ಸ್, ಇಲಿಗಳು ಇರುತ್ತೆ. ಇದು ಅವುಗಳ ಪಾಪ್ಯುಲೇಷನ್. ನೆಕ್ಸ್ಟ್ ಒನ್ ಟೀಕ್ ವುಡ್ ಟ್ರೀಸ್ ಇನ್ ಎ ಫಾರೆಸ್ಟ್ ಅಲ್ಲಿ ಟೀಕ್ ವುಡ್ ಎಲ್ಲ ಒಂದ್ ಕಡೆ ಇರುತ್ತಲ್ವಾ, ತೇಗ ಅಂತ ಏನ್ ಕರಿತೀವಲ್ಲ, ಅದೆಲ್ಲ ಒಂದ್ ಕಡೆ ಇದ್ರೆ ಅದು ಕೂಡ ಒಂದ್ ಪರ್ಟಿಕ್ಯುಲರ್ ಸ್ಪೀಸೀಸ್ ಒಂದ್ ಪಾಪ್ಯುಲೇಷನ್. ದೆನ್ ಬ್ಯಾಕ್ಟೀರಿಯಾ ಇನ್ ಎ ಕಲ್ಚರಲ್ ಪ್ಲೇಟ್. ಕಲ್ಚರಲ್ ಪ್ಲೇಟ್ ಅಲ್ಲಿ ಕಲ್ಚರ್ ಮೀಡಿಯಂ ಅಂತ ಹೇಳಿದ್ವಿ, ಅಗರ್ ಅಲ್ಲಿ ನಾವು ಮೈಕ್ರೋಬ್ಸ್ ಕಲ್ಚರ್ ಮಾಡ್ತೀವಿ. ಆ ಪೆಟ್ರಿ ಪ್ಲೇಟ್ ಅಲ್ಲಿ ಇದೆಲ್ಲ ವೈಟ್ ಕಲರ್, ಎಲ್ಲೋ ಅಥವಾ ಡಿಫ್ರೆಂಟ್ ಬ್ಯಾಕ್ಟೀರಿಯಲ್ ಸ್ಟ್ರೈನ್ಸ್ ಕಲ್ಚರ್ ಪ್ಲೇಟ್ ಅಲ್ಲಿ ನಾವು ಗ್ರೋ ಮಾಡಿರೋದು ಬ್ಯಾಕ್ಟೀರಿಯಾನ. ಅಂಡ್ ಲೋಟಸ್ ಪ್ಲಾಂಟ್ಸ್ ಇನ್ ಎ ಪಾಂಡ್ ಪಾಪ್ಯುಲೇಷನ್. ಪಾಂಡ್ ಅಲ್ಲಿ ಲೋಟಸ್ ಎಲ್ಲ ಒಂದ್ ಕಡೆ ಇರುತ್ತಲ್ವಾ, ಅದನ್ನ ನಾವೇನಂತ ಕರಿತೀವಿ? ಪಾಪ್ಯುಲೇಷನ್ ಅಂತ ಕರಿತೀವಿ. ದೀಸ್ ಆರ್ ಫ್ಯೂ ಎಕ್ಸಾಂಪಲ್, 5 examples of population. Thus, ಹಾಗಾಗಿ the natural selection operates at the population level to evolve the desired type. ಈಗ ಲೋಟಸ್ ಪಾಂಡ್ ಅಲ್ಲಿ ಇರುತ್ತೆ, ಅಲ್ಲಿ ಆ ಪಾಂಡ್ ಅಲ್ಲಿ ಲೋಟಸ್ ಇರೋ ಕಡೆ ಬೇರೆ ಪ್ಲಾಂಟ್ ಲೈಕ್ ರಾಗಿ, ಭತ್ತ ಅವೆಲ್ಲ ಬೆಳೀತಾ ಇಲ್ಲ. ಯಾಕಂದ್ರೆ ಇಟ್ ಇಸ್ ಲೋಟಸ್ಗೆ ಅಂತ ಒಂದಿರುವಂತ ಒಂದು ಎನ್ವೈರನ್ಮೆಂಟ್, ಆ ಎನ್ವೈರನ್ಮೆಂಟ್ಗೆ ಲೋಟಸ್ ಏನ್ ಮಾಡ್ಕೊಂಡಿದೆ? ಅಡಾಪ್ಟ್ ಮಾಡ್ಕೊಂಡಿದೆ. ಇಟ್ ಇಸ್ ಸಪರೇಟೆಡ್ ಫ್ರಮ್ ಅದರ್ ಪ್ಲಾಂಟ್ಸ್. ಈಗ ಬ್ಯಾಕ್ಟೀರಿಯಾ ಕಲ್ಚರ್ ಪ್ಲೇಟ್ ಅಲ್ಲಿ ಇರುತ್ತೆ, ಆ ಬ್ಯಾಕ್ಟೀರಿಯಾ ಇರೋ ಹತ್ರ ಲೈಕ್ ಅದರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರಲ್ಲ. ನೆಕ್ಸ್ಟ್ ಟೀಕ್ ವುಡ್ ಟ್ರೀಸ್ ಅಲ್ಲಿ ಸ್ಮಾಲ್ ಗ್ರಾಸಸ್ ಇರ್ಬೋದು, ಬಟ್ ಆ ಟ್ರೀ ಕುಡ್ಸ್ ಎಲ್ಲ ಒಂದ್ ಕಡೆ ಇರೋದ್ರಿಂದ. ನೆಕ್ಸ್ಟ್ ಒನ್ ದಿಸ್ ಅಬಂಡಂಟ್ ಡ್ವೆಲ್ಲಿಂಗ್ ಅಲ್ಲಿ ದ ರ್ಯಾಟ್ಸ್ ಮಾತ್ರ ಇರೋಕ್ಕಾಗುತ್ತೆ. ಸಮ್ಟೈಮ್ಸ್ ಸ್ನೇಕ್ಸ್ ಕೂಡ ಹೋಗುತ್ತೆ, ಏನಕ್ಕೆ? ರ್ಯಾಟ್ ನ ತಿನ್ನಕ್ಕೆ. ಆದ್ರೆ ಸ್ನೇಕ್ಸ್ ಅಲ್ಲೇ ಇರಲ್ಲ ಅಲ್ವಾ. ಈಗ ವೆಟ್ ಲ್ಯಾಂಡ್ ಅಲ್ಲಿ ಈ ಕಾರ್ಮೊರಾಂಟ್ಸ್ ಅನ್ನೋ ಬರ್ಡ್ಸ್ ಮಾತ್ರ ಇರೋಕ್ಕಾಗುತ್ತೆ, ಬೇರೆ ಕ್ರೋವ್ಸ್, ಸ್ಕ್ವಿರಿಲ್ಸ್ ಅಥವಾ ಪಿಕಾಕ್ ಅವರೆಲ್ಲ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇರಕ್ಕಾಗಲ್ಲ. ಅಂತವನ್ನ ಏನಂತ ಹಾಗಾಗಿ ಓಕೆ, ದಿಸ್ ದ ನ್ಯಾಚುರಲ್ ಸೆಲೆಕ್ಷನ್ ಆಲ್ಸೋ ಏನ್ ಮಾಡುತ್ತೆ? ಇಟ್ ಆಪರೇಟ್ಸ್ ಆನ್ ದ ಪಾಪ್ಯುಲೇಷನ್ ಟು ಇವಾಲ್ವ್ ದ ಡಿಸೈರಬಲ್ ಟ್ರೈಟ್. ಒಂದೇ ಹ್ಯಾಬಿಟೇಟ್ಗೆ ಒಂದೊಂದು ಆರ್ಗ್ಯಾನಿಸಮ್ ಸೂಟ್ ಆಗ್ಬೇಕು ಅಂತ ನೇಚರ್ ಏನ್ ಮಾಡ್ಕೊಳ್ಳುತ್ತೆ? ಸೆಲೆಕ್ಟ್ ಮಾಡುತ್ತೆ. ಆ ಪರ್ಟಿಕ್ಯುಲರ್ ಎನ್ವೈರನ್ಮೆಂಟಲ್ಗೆ ಸೂಟ್ ಆಗೋ ಒಂದು ಆರ್ಗ್ಯಾನಿಸಮ್ ನ ಅದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ದಿಸ್ ಪಾಪ್ಯುಲೇಷನ್ ಇಕಾಲಜಿ ಇಸ್ ಅನ್ ಇಂಪಾರ್ಟೆಂಟ್ ಏರಿಯಾ ಫಾರ್ ಇಕಾಲಜಿ ಬಿಕಾಸ್ ಇಟ್ ಲಿಂಕ್ಸ್ ಇಕಾಲಜಿ ಟು ದ ಪಾಪ್ಯುಲೇಷನ್ ಜೆನೆಟಿಕ್ಸ್ ಅಂಡ್ ಎವಲ್ಯೂಷನ್. ವೆರಿ ಇಂಪಾರ್ಟೆಂಟ್ ಒಂದು ಅಪ್ಲಿಕೇಶನ್ ಲೆವೆಲ್ಗೆ ಕರೀತಾರೆ. ವೈ ಪಾಪ್ಯುಲೇಷನ್ ಇಕಾಲಜಿ
plays a very important role in ecology. ಯಾಕಂತಂದ್ರೆ ಬಿಕಾಸ್ ಇಟ್ ಲಿಂಕ್ಸ್ ಇಕಾಲಜಿ ಟು ಪಾಪ್ಯುಲೇಷನ್ ಜೆನೆಟಿಕ್ಸ್ ಅಂಡ್ ಎವಲ್ಯೂಷನ್. ಈ ಅಂಡರ್ಲೈನ್ ಮಾಡಿರೋ ಲೈನ್ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ links ecology to population genetics and evolution. Very very important. In population and evolution ಅಂದ್ರೆ ಕೊಡಲ್ಲ ಮಾರ್ಕ್ಸ್, ಜೆನೆಟಿಕ್ಸ್ ಬರಬೇಕು. ಹಾಗಾಗಿ ಇಕಾಲಜಿಲಿ 1 ಮಾರ್ಕ್ಸ್ ತುಂಬಾ ಕ್ವಶನ್ಸ್ ಬೇಕಾಗುತ್ತೆ, ಬರುತ್ತೆ, ತುಂಬಾ ಕೇಳ್ತಾರೆ ಕೂಡ. ಹಾಗಾಗಿ ಲೈನ್ ಟು ಲೈನ್ ಓದ್ಬೇಕಾಗುತ್ತೆ. ನೆಕ್ಸ್ಟ್ ಒನ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾಪ್ಯುಲೇಷನ್? ಕ್ಯಾರೆಕ್ಟರಿಸ್ಟಿಕ್ ನಾವು ಇನ್ನೊಂದು ವರ್ಡ್ ಯೂಸ್ ಮಾಡ್ತೀವಿ, ಪಾಪ್ಯುಲೇಷನ್ ಅಟ್ರಿಬ್ಯೂಟ್ಸ್. The population attributes are the summaries describing the characteristic of the population. Population the characteristic ಹೇಗಿದೆ, ಅದು ಫ್ಲರಿಶಿಂಗ್ ಅಥವಾ ಡಿಕ್ಲೈನಿಂಗ್, ಇನ್ಕ್ರೀಸಿಂಗ್, ಎಕ್ಸ್ಪ್ಯಾಂಡಿಂಗ್ ಅಂತ ಹೇಳೋದು, ಡಿಸೈಡ್ ಮಾಡೋದು ದ ಕ್ಯಾರೆಕ್ಟರಿಸ್ಟಿಕ್ ಅಟ್ರಿಬ್ಯೂಟ್ಸ್. ದ ಅಟ್ರಿಬ್ಯೂಟ್ಸ್ ಆರ್ 5 attributes ಇರುತ್ತೆ. The population has group attributes like first one birth rate, ಅದಾದ್ಮೇಲೆ death rate, next one sex ratio, next age distribution, and the last one population size. These are the 5 attributes which decides the population: the birth rate, death rate, sex ratio, age distribution, and population size. Okay, ಒಂದೊಂದನೇ ನೋಡ್ತಾ ಹೋಗೋಣ. ವಾಟ್ ಆರ್ ದಿಸ್ ಡಿಫೈನ್ ಹೇಗೆ ಮಾಡೋಣ? ಬರ್ತ್ ರೇಟ್ ಅಂದ್ರೇನು, ಬರ್ತ್ ಅಂದ್ರೇನು, ಡೆತ್ ರೇಟ್, ಸೆಕ್ಸ್ ರೇಷಿಯೋ ಅಂದ್ರೇನು, ಏಜ್ ಡಿಸ್ಟ್ರಿಬ್ಯೂಷನ್ ಅಂದ್ರೇನು, ಮತ್ತೆ ಪಾಪ್ಯುಲೇಷನ್ ಸೈಜ್ ಅಂದ್ರೇನು ಅಂತ. ಫಸ್ಟ್ ಒನ್ ಬರ್ತ್ ರೇಟ್ ಅಂಡ್ ಡೆತ್ ರೇಟ್. ಬರ್ತ್ ಅಂಡ್ ಡೆತ್ ನಮ್ಗೆ ಗೊತ್ತಿದೆ. ಈಗ ಒಂದ್ ಮಗು ಹುಟ್ಟು, ಆಮೇಲೆ ಅವ್ರ ವಯಸ್ಸಾದ್ಮೇಲೆ ಯಾರೋ ಮುದ್ಕು ಸತ್ರು ಅನ್ನೋದು ಒಬ್ಬ ಇಂಡಿವಿಜುವಲ್ಗೆ ಹೇಳ್ತೀವಿ. ಹಾಗಾದ್ರೆ ಬರ್ತ್ ರೇಟ್ ಅಂದ್ರೇನು, ಡೆತ್ ರೇಟ್ ಅಂದ್ರೇನು? ಓಲ್ಡ್ ಪಾಪ್ಯುಲೇಷನ್ ನಲ್ಲಿ ಆಗುವಂತ ಬರ್ತ್ಗೆ ಬರ್ತ್ ರೇಟ್ ಅಂತ ಕರಿತೀವಿ, ಡೆತ್ ಆಗೋದನ್ನ ಡೆತ್ ರೇಟ್ಸ್ ಅಂತ ಕರಿತೀವಿ. ಹಾಗಾಗಿ ಇಂಡಿವಿಜುವಲ್ ಮೇ ಹ್ಯಾವ್ ಬರ್ತ್ ಅಂಡ್ ಡೆತ್, ಬಟ್ ಪಾಪ್ಯುಲೇಷನ್ಗೆ ಏನಿರುತ್ತೆ, ಬರ್ತ್ ಅಂಡ್ ಡೆತ್ ರೇಟ್ಸ್ ಇರುತ್ತೆ. ಓಕೆ, ಇನ್ನು ಪಾಪ್ಯುಲೇಷನ್ ಬರ್ತ್ ಮತ್ತೆ ಡೆತ್ ರೇಟ್ಗೆ ನಾವು ಹೀಗೂ ಕೂಡ ಕರಿತೀವಿ, ಪರ್ ಕ್ಯಾಪಿಟಾ ಬರ್ತ್ಸ್ ಅಂತ ಅಥವಾ ಪರ್ ಕ್ಯಾಪಿಟಾ ಡೆತ್ ಅಂತ. ಓಕೆ, ಪಾಪ್ಯುಲೇಷನ್ ಅಲ್ಲಿ ಬರ್ತ್ ರೇಟ್ಗೆ ಇನ್ನೇನಂತ ರೆಫರ್ ಮಾಡ್ತೀವಿ, ಬರ್ತ್ ಕ್ಯಾಪಿಟಾ, ಪರ್ ಕ್ಯಾಪಿಟಾ ಬರ್ತ್ಸ್, ಡೆತ್ ರೇಟ್ಗೆ ಪರ್ ಕ್ಯಾಪಿಟಾ ಡೆತ್ ಅಂತ. ಬರ್ತ್ ರೇಟ್ ಅಂದ್ರೆ ಏನು ಹಾಗಾದ್ರೆ? ದ ನಂಬರ್ ಆಫ್ ಲೈವ್ ಬರ್ತ್ಸ್ ಪರ್ 1000 ಆಫ್ ಪಾಪ್ಯುಲೇಷನ್ ಪರ್ ಇಯರ್. ಒಂದ್ ವರ್ಷಕ್ಕೆ 1000 ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಬರ್ತ್ ಆಗುತ್ತಲ್ವಾ, ಇದನ್ನ ಏನಂತ ಕರಿತೀವಿ, ಬರ್ತ್ ರೇಟ್ ಅಂತ ಕರಿತೀವಿ. ದ ನಂಬರ್ ಆಫ್ ಲೈವ್ ಬರ್ತ್ಸ್ ಪರ್ 1000 ಆಫ್ ಪಾಪ್ಯುಲೇಷನ್ ಪರ್ ಇಯರ್ ಇಸ್ ಕಾಲ್ಡ್ ಬರ್ತ್ ರೇಟ್. ದ ಡೆತ್ ರೇಟ್ ಅಂತ ಅಂದ್ರೆ ದ ನಂಬರ್ ಆಫ್ ಡೆತ್ಸ್ ಪರ್ 1000 ಆಫ್ ಪಾಪ್ಯುಲೇಷನ್ ಪರ್ ಇಯರ್ ಇಸ್ ಕಾಲ್ಡ್ death rate. ಈಗೂ ಕೂಡ ಹೇಳ್ಬೋದು, the ratio of deaths to the population of a particular area or during a particular period of time, usually calculated as the number of deaths per 1000 people per year, is called death rate. ಅಲ್ವಾ, ಇದು ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಏನಂತ, the number of death per thousands of population per year is called death rate. ವೆರಿ ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ಗೆ ಕೇಳ್ತಾರೆ, ಬರ್ತ್ ರೇಟ್, ಡೆತ್ ರೇಟ್ ಅಂತ. ನೆಕ್ಸ್ಟ್ ಒನ್, ಎರಡು ಎಕ್ಸಾಂಪಲ್ ಬರ್ತ್ ರೇಟ್ ಮತ್ತೆ ಡೆತ್ ರೇಟ್ ಹೇಗೆ ಕಂಡುಹಿಡಿಯೋದು ಅಂತ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದು ಮ್ಯಾಥಮೆಟಿಕಲ್ ಕ್ವಶನ್ಸ್ ಕೇಳ್ತಾರೆ. ದ ರೇಟ್ಸ್ ends expressed as changes in numbers, increases and decreases with respect to the members of the population as following example. ಈ ಎಕ್ಸಾಂಪಲ್ ಬಿಟ್ಟು ಕೆಲವೊಂದು ಎಕ್ಸಾಂಪಲ್ ನಾನು ಕೂಡ ಕೊಡ್ತೀನಿ ನಿಮ್ಗೆ, ನೀವು ಮಾಡ್ಬೇಕಾಗತ್ತೆ ಅದನ್ನ. ಫಸ್ಟ್ ಎಕ್ಸಾಂಪಲ್, ಇನ್ ಎ ಪಾಂಡ್, ಒಂದು ಕೆರೆಯಲ್ಲಿ 20 ಲೋಟಸ್ ಪ್ಲಾಂಟ್ಸ್ ಇದೆ. ಲಾಸ್ಟ್ ಇಯರ್ 2019 ಅಲ್ಲಿ 20 ಲೋಟಸ್ ಪ್ಲಾಂಟ್ಸ್ ಇತ್ತು. ಇನ್ ದಿಸ್ 2020 ಇನ್ನ 8 ಪ್ಲಾಂಟ್ಸ್ ಆಡ್ ಆಯ್ತು. ಹಾಗಾದ್ರೆ ಅಲ್ಲಿ ಬರ್ತ್ ರೇಟ್ ಎಷ್ಟು? ಓಕೆ, ದ ಬರ್ತ್ ರೇಟ್, ಹಾಗಾದ್ರೆ ಈಗ ಟೋಟಲ್ ಪಾಪ್ಯುಲೇಷನ್ ಎಷ್ಟಾಗಿದೆ? 28 ಆಗಿದೆ. 28 ಆದ್ರೆ 20 ಇದ್ದಿದ್ದು 28 ಆಯ್ತು ಅಂತಂದ್ರೆ ಅಲ್ಲಿ ಬರ್ತ್ ರೇಟ್ ಎಷ್ಟಿರುತ್ತೆ? ದ ಬರ್ತ್ ರೇಟ್ ಕಂಡುಹಿಡಿಯಕ್ಕೆ ಒಂದು ಫಾರ್ಮುಲಾ ಇದೆ. ಬರ್ತ್ ರೇಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಇಂಡಿವಿಜುವಲ್ಸ್ ಆಡೆಡ್, ಹೊಸವು ಆಡೆಡ್, ಬೈ ಇಂಡಿವಿಜುವಲ್ ಸೈಜ್ ಆಫ್ ಪಾಪ್ಯುಲೇಷನ್, ಇನಿಷಿಯಲ್ ಸೈಜ್ ಆಫ್ ಪಾಪ್ಯುಲೇಷನ್. ಮೊದ್ಲೆಷ್ಟಿತ್ತು? 20 ಇತ್ತು. ಎಷ್ಟು ನಂಬರ್ಸ್ ಆಡ್ ಆಯ್ತು? 8 ಆಯ್ತು. ಆನ್ಸರ್ ಎಷ್ಟಾಗುತ್ತೆ? ಓಕೆ, ಎಷ್ಟು? 8/28 ಎಷ್ಟಾಗುತ್ತಪ್ಪ? 8/28 is equal to 0.4 offsprings of lotus plants per year. ಆ ಪಾಂಡಲ್ಲಿ ಲೋಟಸ್ ಬರ್ತ್ ರೇಟ್ ಎಷ್ಟಿದೆ? 0.4. ಬರ್ತ್ ರೇಟ್ ಎಷ್ಟಿದೆ? 0.4. ಇನ್ನೊಂದು ಡೆತ್ ರೇಟ್ ಕಂಡುಹಿಡಿಯೋದು ಸೇಮ್. ಇನ್ ಎ ಲ್ಯಾಬೊರೇಟರಿ ಪಾಪ್ಯುಲೇಷನ್ 40 ಫ್ರೂಟ್ ಫ್ಲೈಸ್ ಅಂದ್ರೆ ಡ್ರಾಸೋಫಿಲಾ ಇದೆ ಒಂದು ಲ್ಯಾಬೊರೇಟರಿಲಿ, 40
ಫ್ರೂಟ್ ಫ್ಲೈಸ್ ಇದೆ, ಅದರಲ್ಲಿ 4 ಸತ್ತೋಗ್ಬಿಡುತ್ತೆ. ಓಕೆ, ಸ್ಪೆಸಿಫಿಕ್ 1 ವೀಕ್ ಅಲ್ಲಿ 4 ಸತ್ತೋಗ್ಬಿಡುತ್ತೆ. ಹಾಗಾದ್ರೆ ಅಲ್ಲಿ ಡೆತ್ ರೇಟ್ ಎಷ್ಟು? 40 ಫ್ರೂಟ್ ಫ್ಲೈಸ್ ಇರೋ ಅಂತ ಒಂದು ಪಾಪ್ಯುಲೇಷನ್ ಅಲ್ಲಿ 4 ಫ್ರೂಟ್ ಫ್ಲೈಸ್ ಏನಾಗುತ್ತೆ, ಸತ್ತೋಗುತ್ತೆ. ಆ 1 ವೀಕ್ ಅಲ್ಲಿ ಎಷ್ಟು ಡ್ರಾಸೋಫಿಲಾದು ಡೆತ್ ರೇಟ್ ಎಷ್ಟು? ಡೆತ್ ರೇಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಇಂಡಿವಿಜುವಲ್ ಡೈಡ್, ಎಷ್ಟು ಜನ ಸತ್ತೋದು, to the initial size of population. By initial size of population ಎಷ್ಟು? 40 ಇತ್ತು. ಈಗ ಡೆಡ್ ಆಗಿದ್ದು ಎಷ್ಟಿದೆ? 4 ಇದೆ. ಅಂದ್ರೆ ದ ಡೆತ್ ರೇಟ್ ಇಸ್ ಎಷ್ಟಿದೆ? ಡೆತ್ ರೇಟ್ 40 ಇಂಟು 4/40 ಎಷ್ಟಾಗುತ್ತೆ? 0.1 ಇಂಡಿವಿಜುವಲ್ ಫ್ರೂಟ್ ಫ್ಲೈಸ್ ಪರ್ ವೀಕ್. ಅಂದ್ರೆ ದ ಡ್ರಾಸೋಫಿಲಾದು ಪರ್ ವೀಕ್ ಎಷ್ಟಿದೆ ಡೆತ್ ರೇಟು? 0.1 ಇದೆ. ಲೋಟಸ್ದು ಪರ್ ಇಯರ್ದು ಬರ್ತ್ ರೇಟ್ ಎಷ್ಟಿದೆ? 0.4. ಹಾಗೆ ನೀವು ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಎಷ್ಟು ಬರ್ತ್ ರೇಟ್ ಇದೆ, ಎಷ್ಟು ಪಾಪ್ಯುಲೇಷನ್ ಇತ್ತು, ಎಷ್ಟು ಬರ್ತ್ ಆಗಿದೆ, ಎಷ್ಟು ಡೆತ್ ಆಗಿದೆ ಅನ್ನೋದನ್ನ ಅಸೈನ್ಮೆಂಟ್ ಮೂಲಕ ಬರ್ತು ನಂಗೆ ಸೆಂಡ್ ಮಾಡಬೇಕು. ಓಕೆ, ಬರ್ತ್ ರೇಟ್ ಮತ್ತೆ ಡೆತ್ ರೇಟು ನೀವು ಮಾಡಲೇಬೇಕು ನಿಮ್ಮ ಏರಿಯಾದ ಒಂದು ತಗೊಂಡು. ಓಕೆ, ನೆಕ್ಸ್ಟ್ ಒನ್ ಬರ್ತ್ ರೇಟ್ ಮತ್ತೆ ಡೆತ್ ರೇಟ್ ಆದ್ಮೇಲೆ ನೆಕ್ಸ್ಟ್ ಒನ್ ಯಾವುದು? ಸೆಕ್ಸ್ ರೇಷಿಯೋ. ಸೆಕ್ಸ್ ರೇಷಿಯೋ ಅಂದ್ರೆ ಏನು? ದ ರೇಷಿಯೋ ಆಫ್ ಫಿಮೇಲ್ಸ್ ಟು ದ ಮೇಲ್ಸ್. 1,100,000 ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಫಿಮೇಲ್ಸ್ ಇದೆ, ಎಷ್ಟು ಮೇಲ್ಸ್ ಇದೆ ಅನ್ನೋದನ್ನ, ಆ ರೇಷಿಯೋನ ಏನಂತ ಕರಿತೀವಿ? ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. an individual is either male or female, but a population as ಏನಿರುತ್ತೆ? ಸೆಕ್ಸ್ ರೇಷಿಯೋ ಇರುತ್ತೆ. ಅದೇ ತರ ಇಂಡಿವಿಜುವಲ್ ಹ್ಯಾಸ್ ಬರ್ತ್ ಅಂಡ್ ಡೆತ್, ಪಾಪ್ಯುಲೇಷನ್ ಹ್ಯಾಸ್ ಬರ್ತ್ ರೇಟ್ ಮತ್ತೆ ಡೆತ್ ರೇಟ್. ಸೆಕ್ಸ್ ರೇಷಿಯೋ ಅಂದ್ರೆ ಏನು? ದ ರೇಷಿಯೋ ಬಿಟ್ವೀನ್ ಫಿಮೇಲ್ಸ್ ಟು ದ ಮೇಲ್ಸ್ is called sex ratio. One must give ಎಲ್ಲ important to the ratio between females to the males is called sex ratio. For example, 60% of population are females and 40% are males. ಒಂದು ಪಾಪ್ಯುಲೇಷನ್ ಅಲ್ಲಿ 60% ಫಿಮೇಲ್ಸ್ ಇದೆ ಅಂದ್ರೆ 100 ಮೆಂಬರ್ಸ್ ಅಲ್ಲಿ 60 ಫಿಮೇಲ್ಸ್ ಇದೆ, 40 ಮೇಲ್ಸ್ ಇದೆ. ಅದನ್ನ ನಾವೇನಂತ ಕರಿತೀವಿ? ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. ನೀವು ಇಂಡಿಯಾದಲ್ಲಿ ಸೆಕ್ಸ್ ರೇಷಿಯೋ ಎಷ್ಟಿದೆ ಫಿಮೇಲ್ಸ್ ಅಂತ ಹೇಳ್ಬೇಕು. ಓಕೆ, ಮತ್ತೆ ಯಾವ ಸ್ಟೇಟ್ ಅಲ್ಲಿ ಫಿಮೇಲ್ಸ್ ರೇಷಿಯೋ ಜಾಸ್ತಿ ಇದೆ ಅಂತ ಕೂಡ ಹೇಳ್ಬೇಕು, ಮತ್ತೆ ಯಾವ ಸ್ಟೇಟ್ ಅಲ್ಲಿ ಫಿಮೇಲ್ದು ರೇಷಿಯೋ ತುಂಬಾ ಕಮ್ಮಿ ಇದೆ ಕಂಪೇರ್ ಟು ಮೇಲ್. ಅದು ಇವೆರಡೂನು ನೀವು ಹೇಳ್ಬೇಕು ನನಗೆ. ಒಂದು ಇಂಡಿಯಾದ ಸೆಕ್ಸ್ ರೇಷಿಯೋ, ಮೇಲ್ಸ್ ಮತ್ತೆ ಫಿಮೇಲ್ಸ್ದು, ಮತ್ತೆ ಯಾವ ಸ್ಟೇಟ್ ಅಲ್ಲಿ ಜಾಸ್ತಿ ಫಿಮೇಲ್ಸ್ ಇದಾರೆ ಕಂಪೇರ್ ಟು ದ ಮೇಲ್ಸ್, ಅಂಡ್ ವಿಚ್ ಸ್ಟೇಟ್ ಹ್ಯಾವಿಂಗ್ ಲೀಸ್ಟ್ ಫಿಮೇಲ್ ರೇಷಿಯೋಸ್. ಇದಿಷ್ಟು ನನ್ಗೆ ಹೇಳ್ಬೇಕು. ನೆಕ್ಸ್ಟ್ ಅಟ್ರಿಬ್ಯೂಟ್ಸ್ ಆಫ್ ಪಾಪ್ಯುಲೇಷನ್ ಇಸ್ ಏಜ್ ಡಿಸ್ಟ್ರಿಬ್ಯೂಷನ್. ಈಗ ಒಂದು ಪರ್ಟಿಕ್ಯುಲರ್ ನಮ್ಮ ಮನೇನೆ ತಗೊಂಡ್ರೆ, ಓಕೆ, ಅಪ್ಪ ಒಂದ್ ಏಜ್ ಇರ್ತಾರೆ, ಅಮ್ಮ ಒಂದ್ ಏಜು, ಆಮೇಲೆ ತಾತ ಅಜ್ಜಿ ಇದ್ರೆ ಅವ್ರದೇ ಬೇರೆ ಏಜು, ಆಮೇಲೆ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಯಾರಾದ್ರು ಇದ್ರೆ ಅವ್ರ ಮನೇಲಿ, ಆಮೇಲೆ ನಮ್ಮ ಏಜ್ ಅಲ್ಲಿ ಯಾರಿದ್ದಾರೆ ಸಿಬ್ಲಿಂಗ್ಸ್ ಎಷ್ಟು ಜನ ಇದೆ. ಈಗ ಒಂದ್ ಮನೇಲಿ ಇಷ್ಟೊಂದು ಏಜ್ ಗ್ರೂಪ್ಸ್ ಇದ್ರೆ ಒಂದ್ ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಏಜ್ ಗ್ರೂಪ್ಸ್ ಇರುತ್ತೆ? ಓಕೆ, ಆ ಒಂದು ಇದನ್ನ ಏನಂತ ಕರಿತೀವಿ? ಏಜ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ದ ರಿಲೇಟಿವ್ ಅಬಂಡೆನ್ಸ್ ಆಫ್ ಇಂಡಿವಿಜುವಲ್ಸ್ ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಇನ್ ಎ ಪಾಪ್ಯುಲೇಷನ್ ಅಟ್ ಎನಿ ಗಿವನ್ ಏರಿಯಾ. ಅಟ್ ಎನಿ ಗಿವನ್ ಏರಿಯಾ ಇಸ್ ಕಾಲ್ಡ್ ಏನಂತ ಕರಿತೀವಿ? ಏಜ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ದ ರಿಲೇಟಿವ್ ಅಬಂಡೆನ್ಸ್ ಆಫ್ ಇಂಡಿವಿಜುವಲ್ಸ್ ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್ in a population at any given area is called age distribution or age composition. Age distribution ಅಂದ್ರೆ ಏನ್ ಹೇಳಿ? The relative abundance of individuals of different age groups in a population at any given area is called age distribution or age composition. Okay, the population ಅಲ್ಲಿ ecologically population ಅಲ್ಲಿ ಎಷ್ಟು groups ಇದೆ ಅಂದ್ರೆ 3 groups. There are 3 groups in population. The first one is the pre-reproductive age group, reproductive group and post-reproductive group. ನೀವು ಫಸ್ಟ್ ಚಾಪ್ಟರ್ ಅಲ್ಲಿ ಓದಿದ್ರಲ್ವಾ, ಲೈಕ್ ಜುವಿನೈಲ್ ಫೇಸ್ ಆರ್ ವೆಜಿಟೇಟಿವ್ ಫೇಸ್, ರಿಪ್ರೊಡಕ್ಟಿವ್ ಫೇಸ್, ಆಮೇಲೆ ಸೆನೆಸೆನ್ಸ್ ಫೇಸ್. ಆ ತರ ಇನ್ ಪಾಪ್ಯುಲೇಷನ್ ಆಲ್ಸೋ ಹ್ಯಾವಿಂಗ್ 3 ಏಜ್ ಗ್ರೂಪ್ಸ್. Pre-reproductive phase, younger ones, and adult one, pre-reproductive, and post-reproductive ಅಂದ್ರೆ old people after 40, 50 ಆದ್ಮೇಲೆ. ಇದಿಷ್ಟನ್ನ 3 groups ಆಗಿ ಡಿವೈಡ್ ಮಾಡ್ತೀವಿ. The graphical representation of relative proportion of different age groups is called population age pyramid.
ಈ ಮೂರು ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಅವ್ರನ್ನ ನಾವೇನಾದ್ರು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆದ್ರೆ ಒಂದು ಪಿರಮಿಡ್ ಬರುತ್ತೆ ಅಥವಾ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಬರುತ್ತಲ್ವಾ, ಅದನ್ನ ನಾವೇನಂತ ಕರಿತೀವಿ, ಏಜ್ ಪಿರಮಿಡ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಒನ್. 5 ಮಾರ್ಕ್ಸ್ ಕೇಳ್ತಾರೆ, ವಾಟ್ ಈಸ್ ಏಜ್ ಪಿರಮಿಡ್, ಎಕ್ಸ್ಪ್ಲೈನ್ ದ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಏಜ್ ಪಿರಮಿಡ್ ಅಂತ. The shape of the pyramid reflects the growth state of population, whether the population is expanding or stable or declining. Okay, the shape, ಬೇರೆ shape ಬರುತ್ತೆ pyramid. If it is triangular shape ಇದೆಯೋ ಅಥವಾ ಬೆಲ್ ಶೇಪ್ ಇದೆಯೋ ಅಥವಾ ಅರ್ನ್ ಶೇಪ್ ಇದೆಯೋ, ಆ ಶೇಪ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ದ ಪಾಪ್ಯುಲೇಷನ್ ವೆದರ್ ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್ ಅಥವಾ ಸ್ಟೇಬಲ್ ಆಗಿದೆಯೋ ಅಥವಾ ಕಮ್ಮಿ ಆಗ್ತಿದ್ಯಾ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಬನ್ನಿ, ಎಷ್ಟು ಏಜ್ ಪಿರಮಿಡ್ಸ್ ಇದೆ, ಅವುಗಳ ಶೇಪ್ ಯಾವುದು ಅಂತ ನೋಡೋಣ. ದ ಕೈಂಡ್ಸ್ ಆಫ್ ಪಾಪ್ಯುಲೇಷನ್ ಬೇಸ್ಡ್ ಆನ್ ದ ಏಜ್ ಪಿರಮಿಡ್ಸ್. Comparative proportion of different age groups in a population determines the reproductive status of population. ಅಂತ ಹೀಗಂದ್ರೇನು, ಡಿಫ್ರೆಂಟ್ ಏಜ್ ಗ್ರೂಪ್ ನಾವು ನೋಡಿದ ತಕ್ಷಣ ಒಂದು ಪಾಪ್ಯುಲೇಷನ್ ಅಲ್ಲಿ ಇಟ್ ಡಿಟರ್ಮೈನ್ಸ್ ದ ರಿಪ್ರೊಡಕ್ಟಿವ್ ಸ್ಟೇಟಸ್ ಆಫ್ ಪಾಪ್ಯುಲೇಷನ್. ಅಂದ್ರೆ ಯಂಗ್ ಒನ್ಸೇ ಇದ್ರೆ ತುಂಬಾ ಜಾಸ್ತಿ, ಆ ಪಾಪ್ಯುಲೇಷನ್ ಮುಂದೆ ಏನಾಗುತ್ತೆ, ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಓಲ್ಡ್ ಏಜ್ ಜಾಸ್ತಿ ಇದ್ರೆ ಆ ಪಾಪ್ಯುಲೇಷನ್ ಏನಾಗ್ತಾ ಹೋಗುತ್ತೆ, ಡಿಕ್ಲೈನ್ ಆಗುತ್ತೆ ಅಂತ. ಓಕೆ, ಯಂಗರ್ ಒನ್ ಲೈಕ್ ಅಡಲ್ಟ್ ಒನ್ನೇ ಅಥವಾ ರಿಪ್ರೊಡಕ್ಟಿವ್ ಫೇಸ್ ಅಲ್ಲಿ ಇರೋ ಆರ್ಗ್ಯಾನಿಸಮ್ಸ್ ಜಾಸ್ತಿ ಇದ್ರೆ ಇಟ್ ಇಸ್ ಸ್ಟೇಬಲ್. ಅಂದ್ರೆ ಯಂಗ್ ಒನ್ಸ್ ಅಂದ್ರೆ ಜೂನೈಲ್ ಫೇಸ್ ಅಲ್ಲಿ ಮತ್ತೆ ರಿಪ್ರೊಡಕ್ಟಿವ್ ಫೇಸ್ ಅಲ್ಲಿ ಇರೋರು ಎರಡೂ ಸೇಮ್ ನಂಬರ್ ಇದ್ರೆ ಆ ಪಾಪ್ಯುಲೇಷನ್ ನಾವೇನಂತ ಕರಿತೀವಿ, ಸ್ಟೇಬಲ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಓಕೆ, ಈಗ ದಟ್ ಡಿಫ್ರೆಂಟ್ ಏಜ್ ಗ್ರೂಪ್ ನ ಕಂಪ್ಯಾರಿಸನ್ ಮಾಡೋದ್ರ ಮೂಲಕ ನಾವೇನ್ ಮಾಡ್ಬೋದು, ಪಾಪ್ಯುಲೇಷನ್ ವೆದರ್ ಅದ್ರ ರಿಪ್ರೊಡಕ್ಟಿವ್ ಸ್ಟೇಟಸ್ ನಾವೇನ್ ಮಾಡ್ಬೋದು, ಡಿಟರ್ಮೈನ್ ಮಾಡ್ಬೋದು. There are 3 kinds of population based on the relative proportion of different age groups. 3 population groups ಇದೆ based on the relative proportion of different age groups. Different age group ನಾವು ಕಂಪೇರ್ ಮಾಡಿದಾಗ we obtain the first population, that is expanding population. ಏನದು expanding population ಅಂದ್ರೆ the population in which young ones ಅಂದ್ರೆ pre-reproductive individuals are more and slow ಹೈ ಬರ್ತ್ ರೇಟ್ ಮತ್ತೆ ಲೋ ಡೆತ್ ರೇಟ್ ಇರುತ್ತೆ ಅಂತದನ್ನ ಏನಂತ ಕರಿತೀವಿ, ಅಂಡ್ ಶೋ. ಓಕೆ, ಶೋ ಹೈ ಬರ್ತ್ ರೇಟ್ ಅಂಡ್ ಲೋ ಡೆತ್ ರೇಟ್ ಇಸ್ ಕಾಲ್ಡ್ ಎಕ್ಸ್ಪ್ಯಾಂಡಿಂಗ್ ಪಾಪ್ಯುಲೇಷನ್. ಆ ಪಾಪ್ಯುಲೇಷನ್ ಹೇಗಿರುತ್ತೆ, ಆ ಪಾಪ್ಯುಲೇಷನ್ ಅಲ್ಲಿ ಏಜ್ ಗ್ರೂಪ್ಸ್ ಹೇಗಿರುತ್ತೆ ಕಂಪ್ಯಾರಿಟಿವ್ ಪ್ರಪೋರ್ಷನ್ ಅಂತ ಅಂದ್ರೆ, ಇನ್ ದಿಸ್ ಎಕ್ಸ್ಪ್ಯಾಂಡಿಂಗ್ ಪಾಪ್ಯುಲೇಷನ್ ಯಂಗ್ ಒನ್ಸು ಜಾಸ್ತಿ ಇರುತ್ತೆ. ಅಂದ್ರೆ ರೀಪ್ರೊಡಕ್ಟಿವ್ ಫೇಸ್ ಗಿಂತ ಕೆಳಗಿರೋರ್ ಸಂಖ್ಯೆ ಜಾಸ್ತಿ ಇರೋದ್ರಿಂದ ದೇ ಶೋ ಹೈ ರೇಟ್ ಆಫ್ ಬರ್ತ್ ರೇಟ್ ಅಂಡ್ ಲೋ ರೇಟ್ ಆಫ್ ಡೆತ್ ರೇಟ್ ಅಂತ ಪಾಪ್ಯುಲೇಷನ್ ನಾವೇನಂತ ಕರಿತೀವಿ, ಎಕ್ಸ್ಪಾಂಡಿಂಗ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಈ ಪಾಪ್ಯುಲೇಷನ್ ಯಾವಾಗ್ಲೂ ಯಾವ ತರ ಇರುತ್ತೆ, ಏಜ್ ಪಿರಮಿಡ್ ಇಟ್ ಇಸ್ ಟ್ರಯಾಂಗ್ಯುಲರ್ ಇನ್ ಶೇಪ್. ಯಾವ ಶೇಪ್ ಅಲ್ಲಿ ಇರುತ್ತೆ, ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಇರುತ್ತೆ. ನೋಡಿ ಇಲ್ಲಿ ಯೆಲ್ಲೋ ಕಲರ್ ಏನ್ ರಿಪ್ರೆಸೆಂಟ್ ಮಾಡುತ್ತಲ್ವಾ, ಇಟ್ ಇಸ್ ಪ್ರೀ ರಿಪ್ರೊಡಕ್ಟಿವ್, ಜಾಸ್ತಿ ನಂಬರ್ಸ್ ಇದೆ. ರಿಪ್ರೊಡಕ್ಟಿವ್ ಫೇಸ್ ಕಂಪೇರ್ ಟು ಲೆಸ್, ಯಾರನ್ನ ಕಂಪೇರ್ ಮಾಡಿದ್ರೆ ಪ್ರೀ ರಿಪ್ರೊಡಕ್ಟಿವ್ ಕಂಪೇರ್ ಮಾಡಿದ್ರೆ ರಿಪ್ರೊಡಕ್ಟಿವ್ ಫೇಸ್ ಕಮ್ಮಿ ಇದೆ, ಅಂಡ್ ಪೋಸ್ಟ್ ರಿಪ್ರೊಡಕ್ಟಿವ್ ಸ್ಟೇಜ್ ಅಲ್ಲಿ ತುಂಬಾ ಕಮ್ಮಿ ಇದ್ದಾರೆ. ಓಕೆ, ದಿಸ್ ಟೈಪ್ ಆಫ್ ಪಿರಮಿಡ್ ಯಾವ ತರ ಕಾಣಿಸುತ್ತೆ ನಮ್ಗೆ, ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಕಾಣಿಸೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಗ್ರೋಯಿಂಗ್ ಪಾಪ್ಯುಲೇಷನ್ ಆರ್ ಎಕ್ಸ್ಪ್ಯಾಂಡಿಂಗ್ ಪಾಪ್ಯುಲೇಷನ್ ಆರ್ ಟ್ರಯಾಂಗ್ಯುಲರ್ ಶೇಪ್ ಪಿರಮಿಡ್ ಇರೋ ಒಂದು ಪಾಪ್ಯುಲೇಷನ್ ಅಂತ ಕರಿತೀವಿ. ಸೆಕೆಂಡ್ ಒನ್, ಸ್ಟೇಬಲ್ ಪಾಪ್ಯುಲೇಷನ್. ಏನು ಸ್ಟೇಬಲ್ ಪಾಪ್ಯುಲೇಷನ್, ಈ ಪಾಪ್ಯುಲೇಷನ್ ಅಲ್ಲಿ ಆಲ್ ಏಜ್ ಗ್ರೂಪ್ಸ್ ವೆದರ್ ಇಟ್ ಇಸ್ ಪ್ರೀ ಇರ್ಬೋದು ಅಥವಾ ರೀಪ್ರೊಡಕ್ಟಿವ್ ಇರ್ಬೋದು ಅಥವಾ ಪೋಸ್ಟ್ ರಿಪ್ರೊಡಕ್ಟಿವ್ ಇರ್ಬೋದು, ಆಲ್ಮೋಸ್ಟ್ ಈಕ್ವಲ್, ಆಲ್ಮೋಸ್ಟ್ ಸೇಮ್ ನಂಬರ್ ಇದ್ರೆ ದೇ ಶೋ ಈಕ್ವಲ್ ಬರ್ತ್ ಮತ್ತೆ ಈಕ್ವಲ್ ಡೆತ್ ರೇಟ್ ತೋರಿಸುತ್ತೆ. ಅಂತದನ್ನ ಬರ್ತ್ ರೇಟ್ 10 ಆಗುತ್ತೆ ಅಂದ್ರೆ ಡೆತ್ ರೇಟ್ ಕೂಡ 10 ಇರುತ್ತೆ. ಅಂತ ಪಾಪ್ಯುಲೇಷನ್ ಏನಂತ ಕರಿತೀವಿ, ಸ್ಟೇಬಲ್ ಪಾಪ್ಯುಲೇಷನ್ ಅಂತ ಕರಿತೀವಿ. The population in which all the 3 age groups, pre-reproductive, reproductive and post-reproductive groups are almost same in number and they show equal birth and death rate. ಅಂತದನ್ನ ಏನಂತ ಕರಿತೀವಿ, ಸ್ಟೇಬಲ್ ಪಾಪ್ಯುಲೇಷನ್ ಅಂತ ಕರಿತೀವಿ. ದ ಸ್ಟೇಬಲ್ ಪಾಪ್ಯುಲೇಷನ್ ಪಿರಮಿಡ್ ಯಾವ ಶೇಪ್ ಅಲ್ಲಿ ಇರುತ್ತೆ, ಬೆಲ್ ಶೇಪ್ ಅಲ್ಲಿ ಇರುತ್ತೆ. ಯಾವ ಶೇಪು, ಬೆಲ್ ಶೇಪ್. ಸ್ಟೇಬಲ್ ಪಾಪ್ಯುಲೇಷನ್ ಅಲ್ಲಿ ನೋಡಿ, ಮೋರ್ ಆರ್ ಲೆಸ್ ದ ನಂಬರ್ ಆಫ್ the 3 age groups are same in number. Anta population na stable anta ಕರಿತೀವಿ. If the triangular shaped pyramid andre the population is expanding. Bell shaped andre it is stable population. Very very important one. Competitive exam ಅಲ್ಲಿ ಕೂಡ this age pyramid ಮೇಲೆ questions ಕೇಳ್ತಾರೆ, ನೀವು ನೋಡಿರ್ತೀರಿ ಕೂಡ ಆ questions ನ. The last one kind of population is declining population, decreasing population.
ಯಾಕೆ ಡಿಕ್ರೀಸ್ ಆಗುತ್ತೆ ಅಂದ್ರೆ ಈ ಪಾಪ್ಯುಲೇಷನ್ ಅಲ್ಲಿ ಮೋರ್ ಓಲ್ಡರ್ ಇಂಡಿವಿಜುವಲ್ಸ್ ಪೋಸ್ಟ್ ರಿಪ್ರೊಡಕ್ಟಿವ್ ಏಜ್ ಇಂಡಿವಿಜುವಲ್ಸ್ ಜಾಸ್ತಿ ಇರುತ್ತೆ ಅಂಡ್ ದೇ ಶೋ ಹೈ ರೇಟ್ ಆಫ್ ಡೆತ್ ರೇಟ್ ಅಂಡ್ ಲೋ ರೇಟ್ ಆಫ್ ಬರ್ತ್ is called declining population. It is opposite to the expanding population, where opposite population ಅಲ್ಲಿ the population ಅಲ್ಲಿ ಪ್ರೀ ರಿಪ್ರೊಡಕ್ಟಿವ್ ಏಜ್ ಜಾಸ್ತಿ ಇರುತ್ತೆ ಮತ್ತೆ ಹೈ ಬರ್ತ್ ರೇಟ್ ಇರುತ್ತೆ ಲೋ ಡೆತ್ ರೇಟ್ ಇರುತ್ತೆ. ಇನ್ ದ ಡಿಕ್ಲೈನಿಂಗ್ ಪಾಪ್ಯುಲೇಷನ್ ಅಪೋಸಿಟ್ ಟು ದ ಎಕ್ಸ್ಪ್ಯಾಂಡಿಂಗ್ ಪಾಪ್ಯುಲೇಷನ್ ಹೇಗಂತ ಅಂದ್ರೆ ಹಿಯರ್ ದ ಇಂಡಿವಿಜುವಲ್ಸ್ ಯಾರು ಜಾಸ್ತಿ ಇರ್ತಾರೆ ದ ಓಲ್ಡರ್ ಇಂಡಿವಿಜುವಲ್ಸ್ ವಿಚ್ ಆರ್ ಪೋಸ್ಟ್ ರಿಪ್ರೊಡಕ್ಟಿವ್ ಫೇಸ್ ಅಲ್ಲಿ ಇರೋ ಇಂಡಿವಿಜುವಲ್ಸ್ ದೇ ಆರ್ ಮೋರ್ ಇನ್ ನಂಬರ್ and they show high death rate and low birth rate. This type of population is called declining population. Okay, the declining population, the shape ಆಗಿರುತ್ತೆ ಏಜ್ ಪಿರಮಿಡ್ ಅರ್ನ್ ಶೇಪ್ ಅಂದ್ರೆ ಗೋರಿ ತರ ಇರುತ್ತೆ ಗೋರಿ ತರ ಇರುತ್ತೆ ಅಂದ್ರೆ ಸತ್ ಮೇಲೆ ಗೋರಿ ಕಟ್ತಾರಲ್ಲ ಲೈಕ್ ಆ ಶೇಪ್ ಇರುತ್ತೆ ಡೋಮ್ ಶೇಪ್ ಅಂತ. Here the less number of pre-reproductive stage irutte, more number of post-reproductive phase groups irutte. These are the three types of population based on the proportion of different age groups: expanding population, stable population, and declining population. Thus, the shape of age pyramid gives the growth status of population, whether the population is growing, or stable, or declining. ನಾವೀಗ ಒಂದು ಡಯಾಗ್ರಾಮ್ಯಾಟಿಕ್ ಕ್ವಶನ್ಸ್ ಅಲ್ಲಿ ಈ ಮೂರಲ್ಲಿ ಯಾವ್ದಾದ್ರು ಒಂದು ಪಿರಮಿಡ್ ಕೊಟ್ಟಿದ್ದಾರೆ ಅಂದ ತಕ್ಷಣ ಆ ಪಿರಮಿಡ್ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗ್ಬಿಡುತ್ತೆ ಏನಂತ. ಈಗ ಟ್ರಯಾಂಗುಲರ್ ಶೇಪ್ ಅಂತ ಅಂದ್ರೆ ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್ ವೇ ದ ಪ್ರೀ ರಿಪ್ರೊಡಕ್ಟಿವ್ ಫೇಸಸ್ ಇಂಡಿವಿಜುವಲ್ಸ್ ಆರ್ ಮೋರ್ ಇನ್ ನಂಬರ್. ಹರ್ನ್ ಶೇಪ್ ಕೊಟ್ರೆ ವೇರ್ ಪ್ರೀ ರಿಪ್ರೊಡಕ್ಟಿವ್ individuals are lesser in number, where birth rate is low and death rate is more. Very important one. Very very important for competitive exams also. ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಾರೆ, ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಕೂಡ ಕೇಳ್ತಾರೆ, ಪ್ರಾಬ್ಲಮ್ಯಾಟಿಕ್ ಕ್ವಶನ್ ಕೂಡ ಕೇಳ್ತಾರೆ. ಏನಂತ ಕೇಳ್ಬೋದು ಕ್ವಶನ್ಸ್ ಲೈಕ್ ಅಂತಂದ್ರೆ ಇನ್ ಎ ಗಿವನ್ ಏರಿಯಾ, ಯಾವುದೋ ಒಂದು ಗಿವನ್ ಏರಿಯಾದಲ್ಲಿ in a year, particular year ಅಲ್ಲಿ 10 deaths are ಅಂದ್ರೆ ಬರ್ತ್ ರೇಟು 0.6 ಏನೋ ಇದೆ ಅಂದ್ರೆ ಬರ್ತ್ ರೇಟು 0.4 ಇದೆ. ಓಕೆ, ವಾಟ್ ಈಸ್ ದ ಶೇಪ್ ಆಫ್ ದ ಏಜ್ ಪಿರಮಿಡ್ ಆರ್ ವಾಟ್ ಟೈಪ್ ಆಫ್ ಪಾಪ್ಯುಲೇಷನ್ ಇನ್ ದಟ್ ಪಾಪ್ಯುಲೇಷನ್ ಏರಿಯಾ ಅಂತ ಕೂಡ ಕೇಳ್ತಾರೆ. ಅಲ್ಲಿ ಡೆತ್ ರೇಟ್ ಜಾಸ್ತಿ ಇರೋದ್ರಿಂದ ಬರ್ತ್ ರೇಟ್ ಕಮ್ಮಿ ಇರೋದ್ರಿಂದ ದ ಪಾಪ್ಯುಲೇಷನ್ ಇಸ್ ಡಿಕ್ಲೈನಿಂಗ್ ಅಂಡ್ ದ ಶೇಪ್ ಆಫ್ ದ ಏಜ್ ಪಿರಮಿಡ್ ಇಸ್ ಹಾರ್ನ್ ಶೇಪ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಪಾಪ್ಯುಲೇಷನ್ ಸೈಜ್. ದ ಲಾಸ್ಟ್ ಅಟ್ರಿಬ್ಯೂಟ್ಸ್ ಆಫ್ ಪಾಪ್ಯುಲೇಷನ್ ಈಸ್ ಪಾಪ್ಯುಲೇಷನ್ ಸೈಜ್. ಏನ್ ಪಾಪ್ಯುಲೇಷನ್ ಸೈಜ್ ಅಂದ್ರೆ ಒಂದ್ ಏರಿಯಾದಲ್ಲಿ ಎಷ್ಟು ಇಂಡಿವಿಜುವಲ್ಸ್ ಇರುತ್ತವೆ ಅಂತ ಕೌಂಟ್ ಮಾಡ್ತೀವಲ್ವಾ, ಅದನ್ನ ನಾವೇನಂತ ಕರಿತೀವಿ ಪಾಪ್ಯುಲೇಷನ್ ಸೈಜ್ ಅಂತ ಕರಿತೀವಿ. ಹಾಗಾಗಿ ದ ಪಾಪ್ಯುಲೇಷನ್ ಸೈಜ್ ಆಲ್ಸೋ ರೆಪ್ರೆಸೆಂಟೆಡ್ ಆಸ್ ಅ ಡೆನ್ಸಿಟಿ. ಪಾಪ್ಯುಲೇಷನ್ ಡೆನ್ಸಿಟಿ ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. The density is expressed as the total number of individuals present per unit area at a given time. One given time ಅಲ್ಲಿ 2019 ಅಲ್ಲಿ ಆ ಒಂದು ತುಮಕೂರಲ್ಲಿ ಎಷ್ಟು ಇಂಡಿವಿಜುವಲ್ಸ್ ಇದ್ರು, ಎಷ್ಟು ಹ್ಯೂಮನ್ ಬೀಯಿಂಗ್ಸ್ ಇರ್ತಾರೋ ಅದನ್ನ ಕೌಂಟ್ ಮಾಡ್ತೀವಲ್ವಾ, ಆ ಒಂದು ಇದನ್ನ ನಾವೇನಂತ ಕರಿತೀವಿ ಡೆನ್ಸಿಟಿ ಅಂತ ಕರಿತೀವಿ. Density is expressed as the total number of individuals present per unit area at a given time. The population density ನ ನಾವೇನಂತ ಡಿನೋಟ್ ಮಾಡ್ತೀವಿ, ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡ್ತೀವಿ. The size of the population for any species is not constant. ಹೌದು, ಯಾವ್ದೋ ಒಂದು ಈಗ ಹ್ಯೂಮನ್ ಸ್ಪೀಸೀಸ್ ತಗೊಂಡ್ರೆ, ಹ್ಯೂಮನ್ ಇಂಡಿವಿಜುವಲ್ಸ್ ತಗೊಂಡ್ರೆ ಅವ್ರ ಸೈಜ್ ಅವ್ರ ನಂಬರು ನಾಟ್ ಕಾನ್ಸ್ಟೆಂಟ್ ಆಗಿರಲ್ಲ. ಯಾಕೆ? ಈಗ ವಲಸೆಗೆ ಹೋಗ್ತಾರೆ ಫುಡ್ಗೋಸ್ಕರ, ಈ ಊರಿಂದ ಆ ಊರಿಗೆ, ತುಮಕೂರಿಂದ ಬೆಂಗಳೂರಿಗೆ ಹೋಗ್ತಾರೆ ಅಥವಾ ಬೆಂಗಳೂರಿಂದ ತುಮಕೂರು ವಾಪಸ್ ಬರ್ತಾರೆ, ಅಥವಾ ಪ್ರಿಡೇಷನ್ ಪ್ರೆಷರ್, ಯಾವ್ದೋ ಒಂದು ಚಿರತೆ ಪ್ರಾಬ್ಲಮ್ ಇರ್ಬೋದು, ಅಥವಾ ಅಡ್ವರ್ಸ್ ಎಫೆಕ್ಟ್ ತುಂಬಾ ಮಳೆ ಆಗೋದು ಅಥವಾ ಮಳೆ ಬರದೇ ಇರ್ಬೋದು. ಓಕೆ, these are all the factors which affect the size of the population. ಹಾಗಾಗಿ the population size ಏನಾಗಿರಲ್ಲ, ಕಾನ್ಸ್ಟೆಂಟ್ ಆಗಿರಲ್ಲ. ಇದು ಕೂಡ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಕ್ವಶನ್ಸ್ ಕೇಳ್ಬೋದು. why the size of the population is not constant? Because it keeps changing in time due to the factors like food availability ಇಂದ ಚೇಂಜ್ ಆಗುತ್ತೆ, ಪ್ರಿಡೇಷನ್ ಪ್ರೆಷರ್ ಇಂದ ಚೇಂಜ್ ಆಗುತ್ತೆ, ಮತ್ತೆ ಅಡ್ವರ್ಸ್ ವೆದರ್ ಇಂದ ಪಾಪ್ಯುಲೇಷನ್ ಸೈಜ್ ಏನಾಗ್ತಾ ಹೋಗ್ತಿರುತ್ತೆ, ಚೇಂಜ್ ಆಗ್ತಾ ಹೋಗ್ತಿರುತ್ತೆ. Okay, the population size is the result of, ಹಾಗಾದ್ರೆ ಪಾಪ್ಯುಲೇಷನ್ ಸೈಜ್ ಯಾವ್ದ್ರ ಮೇಲೆ
ಅದೇ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಥವಾ ಪಾಪ್ಯುಲೇಷನ್ ಎಷ್ಟು ಸೈಜ್ ಇದೆ ಅನ್ನೋದು ಡಿಸೈಡ್ ಆಗೋದು ಯಾವ್ಯಾವೆಲ್ಲ ಫ್ಯಾಕ್ಟರ್ಸ್ ಇಂದ ಅಂತ ಅಂದ್ರೆ, ದ ಫಸ್ಟ್ ಒನ್ ಕಾಂಪಿಟೇಷನ್ ವಿತ್ ಅದರ್ ಸ್ಪೀಸೀಸ್. ಫುಡ್ಗೋಸ್ಕರ ಅಥವಾ ಶೆಲ್ಟರ್ಗೋಸ್ಕರ ದ ಸ್ಪೀಸೀಸ್ ಯಾರ ಜೊತೆ ಕಾಂಪೀಟ್ ಮಾಡುತ್ತಲ್ವಾ, ಅದು ಕೂಡ ಪಾಪ್ಯುಲೇಷನ್ ಸೈಜ್ ನ ಡಿಸೈಡ್ ಮಾಡುತ್ತೆ. ಇಂಪ್ಯಾಕ್ಟ್ ಆಫ್ ಪ್ರಿಡೇಷನ್ ಎಷ್ಟಿದೆ, ಜಾಸ್ತಿ ಇದೆಯಾ ಪ್ರಿಡೇಷನ್ ಅಥವಾ ಕಮ್ಮಿನ? ಜಾಸ್ತಿ ಇದ್ರೆ ಆ ಸ್ಪೀಸೀಸ್ ನಂಬರ್ ಕಮ್ಮಿ ಆಗುತ್ತೆ, ಪ್ರಿಡೇಟರ್ಸ್ ಕಮ್ಮಿ ಇದ್ರೆ ಪಾಪ್ಯುಲೇಷನ್ ಸೈಜ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಪೆಸ್ಟಿಸೈಡ್ ಅಪ್ಲಿಕೇಶನ್, ಎಫೆಕ್ಟ್ ಆಫ್ ಪೆಸ್ಟಿಸೈಡ್ ಅಫೆಕ್ಷನ್. ಲೈಕ್ ಸ್ಮಾಲ್ ಪೆಸ್ಟ್ಗಳು ನಾವು ಮಾತಾಡೋದಾದ್ರೆ, ಪೆಸ್ಟ್ ಕೂಡ ಒಂದು ಫುಡ್ ಚೈನ್ ಅಲ್ಲಿ ಒಂದು ಪ್ಲೇಸ್ ತಗೊಂಡಿದ್ದಾರೆ. ಆ ಪೆಸ್ಟ್ ನ ಫುಲ್ ಕಮ್ಮಿ ಆದ್ರೆ ಏನಾಗುತ್ತೆ, ಬೇರೆ ಆರ್ಗ್ಯಾನಿಸಮ್ಸ್ ನಂಬರ್ ಜಾಸ್ತಿ ಆಗಿ ಓಲ್ ಫುಡ್ ಚೈನ್ ಏನಾಗ್ಬೋದು, ಇಂಬ್ಯಾಲೆನ್ಸ್ ಆಗ್ಬೋದು. ಹಾಗಾಗಿ ದ ಎಫೆಕ್ಟ್ ಆಫ್ ಪೆಸ್ಟಿಸೈಡ್ ಕೂಡ ಏನಾಗುತ್ತೆ, ದ ಪಾಪ್ಯುಲೇಷನ್ ಸೈಜ್ ನ ಎಷ್ಟಿರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. The size of the population in nature could be as low as 10. 10 ಆಗ್ಬೋದು ಆ ಪಾಪ್ಯುಲೇಷನ್ ಸೈಜು. ಎಕ್ಸಾಂಪಲ್, ಇನ್ ಸೈಬೀರಿಯನ್ ಕ್ರೇನ್ಸ್ ಭರತ್ಪುರ್ ವೆಟ್ಲ್ಯಾಂಡ್ಸ್ ಅಲ್ಲಿ ಇನ್ ಎನಿ ಇಯರ್ ಮಿಲಿಯನ್ಸ್ ಇರುತ್ತೆ, 10 ಇರುತ್ತೆ, ಕಾಮನ್ ಹಾಕಿಲ್ಲ. ಓಕೆ, ಆದ್ರೆ ಇದು ಕ್ಲಾಮಿಡೋಮೊನಾಸ್ ಏನಾಗ್ಬೋದು, ಮಿಲಿಯನ್ಸ್ ಗಟ್ಲೆ ಅವುಗಳದ್ದು ಜಾಸ್ತಿ ಆಗ್ತಾ ಹೋಗ್ಬೋದು. ಓಕೆ, ಪಾಪ್ಯುಲೇಷನ್ 10 ಇರ್ಬೋದು. ಎಕ್ಸಾಂಪಲ್, ಸೈಬೀರಿಯನ್ ಕ್ರೇನ್ಸ್ ಅಟ್ ಭರತ್ಪುರ್ ವೆಟ್ಲ್ಯಾಂಡ್ಸ್ ಆರ್ ದ ಪಾಪ್ಯುಲೇಷನ್ ಸೈಜ್ ಇಟ್ ಮೇ ಗೋ ಮಿಲಿಯನ್ಸ್. ಯಾರ್ದು? ಕ್ಲಾಮಿಡೋಮೊನಾಸ್ ಇನ್ ಎ ಇಯರ್. ಒಂದು ವರ್ಷದಲ್ಲಿ ಕ್ಲಾಮಿಡೋಮೊನಾಸ್ ಪಾಪ್ಯುಲೇಷನ್ 1 ಮಿಲಿಯನ್ ಗಿಂತ ಹೆಚ್ಚಾಗ್ಬೋದು, ಅಥವಾ ಸೈಬೀರಿಯನ್ ಕ್ರೇನ್ಸ್ ತರ ಬಿಲೋ 10 ಕೂಡ ಆಗ್ಬೋದು. ಹಾಗಾದ್ರೆ ಪಾಪ್ಯುಲೇಷನ್ ನಂಬರ್ ನ ಹೇಗೆ ಎಸ್ಟಿಮೇಟ್ ಮಾಡ್ತಾರೆ? ಈಗ ಪ್ರತಿ ವರ್ಷ ಮರಗಳನ್ನ ಎಣಿಸ್ತಾರೆ, ಮತ್ತೆ ಟೈಗರ್ ಸೆನ್ಸಸ್ ಅಂತ ಮಾಡ್ತಾರೆ, ಸ್ಯಾಂಡಲ್ವುಡ್ ಟ್ರೀದು ಕೂಡ ಕೌಂಟ್ ಮಾಡ್ತಾರೆ. ಹೇಗ್ ಕೌಂಟ್ ಮಾಡ್ತಾರೆ? ಪ್ರತಿ ಮರದ ಹತ್ರ ಹೋಗಿ ಕೌಂಟ್ ಮಾಡ್ತಾರ, ಅಥವಾ ಪ್ರತಿ ಇದು ಟೈಗರ್ ನೋಡಿದ ತಕ್ಷಣ ಅದಕ್ಕೊಂದೇನಾದ್ರು ಮಾರ್ಕ್ ಮಾಡ್ತಾರ, ಗಂಟೆ ಕಟ್ತಾರ? ಇಲ್ಲ ಅಲ್ವಾ. ಹಾಗಾದ್ರೆ ವಾಟ್ ಆರ್ ದ ಮೆಥಡ್ಸ್ ಟು ಎಸ್ಟಿಮೇಟ್ ದ ಸೈಜ್ ಆಫ್ ದ ಪಾಪ್ಯುಲೇಷನ್ ಸೈಜ್ ನ ಎಸ್ಟಿಮೇಟ್ ಮಾಡೋಕೆ ಏನೇನೆಲ್ಲ ಮೆಥಡ್ಸ್ ಇದೆ ಅಂದ್ರೆ, ದ ಫಸ್ಟ್ ಒನ್ ಅಬ್ಸಲ್ಯೂಟ್ ಡೆನ್ಸಿಟಿ. ಏನದು ಅಬ್ಸಲ್ಯೂಟ್ ಡೆನ್ಸಿಟಿ ಅಂತ ಅಂದ್ರೆ, ಇನ್ ದಿಸ್ ಮೆಥಡ್ ದ ಇಂಡಿವಿಜುವಲ್ಸ್ ಆರ್ ಕೌಂಟೆಡ್ ಇನ್ ಎಂಟೈರ್ ಏರಿಯಾ. ದ ಎಂಟೈರ್ ಏರಿಯಾದಲ್ಲಿ ಅದನ್ನೇನ್ ಮಾಡ್ತಾರೆ, ಕೌಂಟ್ ಮಾಡ್ತಾರೆ, ಅಂಡ್ ಇಟ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೆಷರ್ ಆಫ್ ದ ಪಾಪ್ಯುಲೇಷನ್. ಓಕೆ, ಈಗ ನಮ್ಮ ಮನೆಗೆ ಸೆನ್ಸಸ್ ಬರ್ತಾರೆ ನೋಡಿ, ಎಷ್ಟು ಜನ ಇದ್ದೀರಿ, ಮಕ್ಳೆಷ್ಟು, ಅಣ್ಣ ತಮ್ಮದಿರೆಷ್ಟು, ಎಷ್ಟು ಜನ ಇದಾರೆ ಮನೆಯಲ್ಲಿ, ಈ ತರ ಮನೆಗೂ ಬಂದು ಮಾಡ್ತಾರಲ್ವಾ, ಇದನ್ನ ನಾವು ಅಬ್ಸಲ್ಯೂಟ್ ಡೆನ್ಸಿಟಿ ಅಂತ ಕರಿತೀವಿ. ಇನ್ ದಿಸ್ ಮೆಥಡ್ ಪ್ರತಿಯೊಂದು ಇಂಡಿವಿಜುವಲ್ ಏನ್ ಮಾಡ್ತಾರೆ, ಕೌಂಟ್ ಮಾಡ್ತಾರೆ ಇನ್ ದಟ್ ಪರ್ಟಿಕ್ಯುಲರ್ ಎಂಟೈರ್ ಏರಿಯಾ. ದಿಸ್ ಟೈಪ್ ಆಫ್ method, this type of estimation method gives accurate population density. ಎಕ್ಸಾಂಪಲ್ ನೋಡಿ, ಇಲ್ಲಿ ಇಷ್ಟೊಂದು ಡಾಟ್ಸ್ ಇದೆ, ನಿಮಗೆ ಕಾಣಿಸ್ತಿರೋ ಹಂಗೆ 1 2 3 4 5 6 7 8 9 10 11 12 13 14 15 16 17 18 19 ಇಂಡಿವಿಜುವಲ್ಸ್ ಇದೆ ಒಂದು ಪರ್ಟಿಕ್ಯುಲರ್ ಏರಿಯಾ. ಇದು ಕರೆಕ್ಟ್ ಆಗಿ ನಾನು ಕೌಂಟ್ ಮಾಡಿದೆ ಅಲ್ವಾ? ನೀವೇನಾದ್ರು ಕೌಂಟ್ ಮಾಡಿದ್ರೆ ಜಾಸ್ತಿ ಆಗುತ್ತಾ ಅಥವಾ ಕಮ್ಮಿ ಆಗುತ್ತಾ? ಇಲ್ಲ ಅಲ್ವಾ, ಸೇಮ್ ಇರುತ್ತೆ ಅಲ್ವಾ. ಓಕೆ, ದಿಸ್ ಟೈಪ್ ಆಫ್ ಪ್ರತಿ ಇಂಡಿವಿಜುವಲ್ಸ್ ನ ನಾವು ಹೋಗಿ ಕೌಂಟ್ ಮಾಡ್ತೀವಲ್ವಾ, ಈ ತರ ಕೌಂಟ್ ಮಾಡೋ ಮೆಥಡ್ ಏನಂತ ಕರಿತೀವಿ ನಾವು? ಅಬ್ಸಲ್ಯೂಟ್ ಡೆನ್ಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ರಿಲೇಟಿವ್ ಡೆನ್ಸಿಟಿ. ಅವಾಗ್ಲೇ ಹೇಳ್ದೋಗೆ, ಈಗ ಒಂದ್ ಪಾಂಡ್ ಅಲ್ಲಿ ಇಷ್ಟು ಫಿಶ್ ಇದೆ, ಅಥವಾ ಒಂದ್ ಫಾರೆಸ್ಟ್ ಅಲ್ಲಿ ಇಷ್ಟು ಸ್ಯಾಂಡಲ್ವುಡ್ ಟ್ರೀ ಇದೆ ಅಂತ, ಅಷ್ಟು ಎಕರ್ ಇಲ್ಲೋ ಫಾರೆಸ್ಟ್ ನೆಲ್ಲ ನಾವು ಸುತ್ತಾಕಿ ಸ್ಯಾಂಡಲ್ವುಡ್ ಟ್ರೀಸ್ಗೆ ಒಂದೊಂದಕ್ಕೆ 1 2 3 ಅಂತ ಕೌಂಟ್ ಮಾಡಿ ಅದಕ್ಕೆ ನೇಮ್ ಬೋರ್ಡ್ ಹಾಕಕ್ಕಾಗತ್ತಾ? ಆಗಲ್ಲ ಅಲ್ವಾ. ಹಾಗಾಗಿ ಅಂತ ಟೈಮಲ್ಲಿ ಈ ತರದ ರಿಲೇಟಿವ್ ಡೆನ್ಸಿಟಿನ ಯೂಸ್ ಮಾಡ್ತೀವಿ. ಇನ್ ದಿಸ್ ಮೆಥಡ್ ಆಫ್ ಕೌಂಟಿಂಗ್ ಈಸ್ ಡನ್ ಇನ್ ಸ್ಮಾಲ್ ಏರಿಯಾ, ದೆನ್ and ಅದಾದ್ಮೇಲೆ the numbers of individuals are determined for the entire area. This method used when the population is huge and counting is impossible or time consuming. ಈಗ ಒಂದೇ ಒಂದು ಎಕರ್ ಫಾರೆಸ್ಟ್ ಅನ್ಕೊಳ್ಳಿ, ಅದರಲ್ಲಿ 1 ಎಕರ್ ಕಮ್ಮಿ ಆಗ್ಬಿಡುತ್ತೆ ಅಲ್ವಾ, ಇನ್ನೊಂಚೂರು ಜಾಸ್ತಿ 5 ಎಕರ್ಸ್ ಅನ್ಕೊಳ್ಳಿ. 5 ಎಕರ್ಸ್ ಅಲ್ಲಿ ನಾವು ಎಷ್ಟು ಸ್ಯಾಂಡಲ್ವುಡ್ ಟ್ರೀಸ್ ಇದೆ ಅಂತ ಕೌಂಟ್ ಮಾಡ್ಬೇಕು, ತುಂಬಾ ಟೈಮ್ ಆಗುತ್ತೆ. ಹಾಗಾಗಿ ಏನ್ ಮಾಡೋದು, ಒಂದ್ ಕುಂಟೆ ಅಷ್ಟು ಜಾಗನ ತಗೊಂಡು ಅದ್ರಲ್ಲಿ ಎಷ್ಟು ಸ್ಯಾಂಡಲ್ವುಡ್ ಟ್ರೀ ಇದೆ ಅಂತ ಕೌಂಟ್ ಮಾಡ್ಕೊಳ್ಳೋದು.
ಕೌಂಟ್ ಮಾಡಿ ಅದನ್ನ ಮಲ್ಟಿಪ್ಲೈಡ್ ಇಂಟು 5 ಎಕರ್ 5 ಎಕರ್ಸ್ಗೆ ಎಷ್ಟಿರ್ಬೋದು ಎಸ್ಟಿಮೇಟ್ ಮಾಡೋದಷ್ಟೇ. ಅಕ್ಯುರೇಟ್ ಪಾಪ್ಯುಲೇಷನ್ ಡೆನ್ಸಿಟಿ ರಿಲೇಟಿವ್ ಡೆನ್ಸಿಟಿ ಇಲ್ಲಿ ಕೊಡಲ್ಲ. Okay, example, the number of fish caught per trap is enough to measure its total population density in the lake. ಒಂದು ಲೇಕ್ ಅಲ್ಲಿ ಎಷ್ಟು ಫಿಶಸ್ ಇದೆ ಅಂತ ಒಂದು ಟ್ರ್ಯಾಪ್ ಅಲ್ಲಿ ಸಿಕ್ಕಂತ ಫಿಶಸ್ ನ ಮೆಷರ್ ಮಾಡಿ ಕೌಂಟ್ ಮಾಡಿ ಏನ್ ಮಾಡ್ಬೋದು ಎಸ್ಟಿಮೇಟ್ ಮಾಡ್ಬೋದು ನಾವು ಪಾಪ್ಯುಲೇಷನ್. ಅಬ್ಸಲ್ಯೂಟ್ ಡೆನ್ಸಿಟಿ ಅಂದ್ರೆ ಪ್ರತಿಯೊಂದು ಇಂಡಿವಿಜುವಲ್ ನ ಕೌಂಟ್ ಮಾಡೋದು. ರಿಲೇಟಿವ್ ಡೆನ್ಸಿಟಿ ಅಂದ್ರೆ ಯಾವಾಗ ಕೌಂಟ್ ಪಾಪ್ಯುಲೇಷನ್ ಸೈಜ್ ಜಾಸ್ತಿ ಇರುತ್ತೋ, ಕೌಂಟಿಂಗ್ ಇಂಪಾಸಿಬಲ್ ಇರುತ್ತೋ ಅಥವಾ ಟೈಮ್ ಕನ್ಸ್ಯೂಮ್ ಆಗಿರುತ್ತೋ ಆಗ ಸ್ಮಾಲ್ ಏರಿಯಾದಲ್ಲಿ ಕೌಂಟ್ ಮಾಡಿ ಅದನ್ನ ನಾವು ಎಂಟೈರ್ ಏರಿಯಾಗೆ ಮಲ್ಟಿಪ್ಲೈ ಮಾಡಿದಾಗ ಸಿಗುವಂತ ರಿಸಲ್ಟ್ ರಿಲೇಟಿವ್ ಡೆನ್ಸಿಟಿ. ನೆಕ್ಸ್ಟ್ ಒನ್ ಪರ್ಸೆಂಟ್ ಕವರ್ ಆರ್ ಬಯೋಮಾಸ್. ಏನಿದು ಪರ್ಸೆಂಟ್? ಈಗ ರಿಲೇಟಿವ್ ಡೆನ್ಸಿಟಿ ಇಲ್ಲಿ ನೋಡಿದ್ವಿ. ರಿಲೇಟಿವ್ ಡೆನ್ಸಿಟಿಲಿ ಟ್ರೀಸ್ ಬಗ್ಗೆ ಮಾತಾಡಿದ್ವಿ, ಸ್ಯಾಂಡಲ್ವುಡ್ ಟ್ರೀ ಅಥವಾ ಫಿಶಸ್. ಈಗ ತಗೊಳ್ಳೋಣ, ಒಂದೇ ಒಂದು ಆಲದ ಮರ ಇದೆಪ್ಪ, ಅದ್ರ ನಂಬರ್ ಕಮ್ಮಿ, ಅದ್ರ ಕೆಳಗೆ ಎಷ್ಟೊಂದು ಪಾರ್ಥೇನಿಯಂ ಇದೆ. ಅವಾಗ ಪಾರ್ಥೇನಿಯಂ ನಂಬರ್ಸ್ ಜಾಸ್ತಿ, ಹಾಗಾದ್ರೆ ಪಾರ್ಥೇನಿಯಂ ಪಾಪ್ಯುಲೇಷನ್ ಜಾಸ್ತಿನೋ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವೋ? ನೀವು ಬ್ಯಾನಿಯನ್ ಅಂದ್ರೆ ಆಲದ ಮರಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತೀರೋ? ಆಲದ ಮರಗೆ ಅಲ್ವಾ? ಓಕೆ, ಆ ಟೈಮಲ್ಲಿ ಪರ್ಸೆಂಟ್ ಕವರ್ ಅಥವಾ ಬಯೋಮಾಸ್ ನ ನಾವು ಡೆನ್ಸಿಟಿ ಮೆಜರ್ಮೆಂಟ್ಗೆ ಅಥವಾ ಎಸ್ಟಿಮೇಷನ್ಗೆ ತಗೊಳ್ತೀವಿ. ಇಟ್ ಇಸ್ ದ ಆಲ್ಟರ್ನೇಷನ್ ಮೆಥಡ್ ಆಫ್ ಕೌಂಟಿಂಗ್ ದ ಪಾಪ್ಯುಲೇಷನ್. ಇನ್ ಸಮ್ ಕೇಸಸ್ ಐದರ್ ಇಟ್ ಈಸ್ ಮೀನಿಂಗ್ಲೆಸ್ ಆರ್ ಡಿಫಿಕಲ್ಟ್ ಟು ಡಿಟರ್ಮೈನ್. ಅಂದ್ರೆ ಒಂದ್ ಹಾಲ್ಮರ ಅಷ್ಟು ದೊಡ್ಡ ವೇಟ್ ಬಯೋಮಾಸ್ ಇರುತ್ತೆ. ಈ ಪಾರ್ಥೇನಿಯಂನ ಅವನ್ನೆಲ್ಲ ಕಿತ್ತಾಕಿದ್ರು ಅದ್ರದ್ದು ಒಂದ್ ರೆಂಬೆ ಅಷ್ಟು ಬಯೋಮಾಸ್ ಇರಲ್ಲ. ಅವಾಗ ಅಂತ ಮೀನಿಂಗ್ಲೆಸ್ ಟೈಮ್ ಅಲ್ಲಿ ವಿ ಗೋ ಫಾರ್ ಬಯೋಮಾಸ್ ಆರ್ ಪರ್ಸೆಂಟ್ ಕವರ್. ನೋಡಿ ಈ ತರ ಇಲ್ಲಿ ಬೇರೆ ಬೇರೆ ನೋಡಿ ಎಷ್ಟೊಂದು ಬೇರೆ ಬೇರೆ ಟ್ರೀಸ್ ಇದೆ. ಇದು ಲೈಕ್ ಸಮ್ ಗ್ರಾಸಸ್. ಈ ಗ್ರಾಸ್ ನ ಕೌಂಟ್ ಮಾಡ್ಕೊಂಡು ಇವುಗಳದೇ ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ ಚೆನ್ನಾಗಿರುತ್ತಾ, ಅಥವಾ ದ ಟ್ರೀಸ್ ಕೌಂಟ್ ಮಾಡಿ ಆ ಟ್ರೀಸ್ ನಂಬರ್ ಹೇಳೋದ್ರಿಂದ ಅದಾಗುತ್ತಾ? ಟ್ರೀಸ್ ನಂಬರ್ ಹೇಳಿದ್ರೆ ದ ಡೆನ್ಸಿಟಿ ಏನಾಗುತ್ತೆ, ಒಂದು ಮೀನಿಂಗ್ಫುಲ್ ಆಗಿರುತ್ತೆ. Example, in an area where 200 Parthenium plants but only one huge banyan tree with large canopy, here density of banyan tree is low relative to that of Parthenium. In this case ನಾವು ಯಾವ್ದಕ್ಕೆ ಹೋಗ್ತೀವಿ? ಪರ್ಸೆಂಟ್ ಕವರ್ ಆರ್ ಬಯೋಮಾಸ್ ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಒನ್, ಕೌಂಟಿಂಗ್ ಆಫ್ ಪಗ್ ಮಾರ್ಕ್ಸ್ ಅಂಡ್ ಫೀಕಲ್ ಪೆಲೆಟ್ಸ್. ವೆರಿ ಇಂಪಾರ್ಟೆಂಟ್ ಒನ್. ಈ ಇವ್ರನ್ನ ಯಾರನ್ನ, ಟೈಗರ್ನ, ಚೀತಾನ, ಲಯನ್ಸ್ನ ಅಥವಾ ಎಲಿಫೆಂಟ್ಸ್ ನ ಕೌಂಟ್ ಮಾಡ್ತೀವಲ್ವಾ, ಆ ಮೆಥಡ್ ಕೌಂಟಿಂಗ್ ಆಫ್ ಪಗ್ ಮಾರ್ಕ್ಸ್ ಅಂಡ್ ಫೀಕಲ್ ಪೆಲೆಟ್ಸ್. ಪ್ರತಿ ವರ್ಷ ನಾವು ನಾಗರಹೊಳೆಯಲ್ಲಿ ಒಂದು ಕ್ಯಾಂಪ್ ಮಾಡ್ತಾರೆ, ಏನದು ಸೆನ್ಸಸ್, ಟೈಗರ್ ಸೆನ್ಸಸ್ ಅಂತ. ಓಕೆ, ಬಂಡೀಪುರ ಅವುಗಳಲ್ಲಿ ಹೇಗೆ ಅವನ್ನೆಲ್ಲ ಇವ್ರನ್ನ ಯಾರನ್ನ ಹುಲಿಗಳನ್ನ ಕೌಂಟ್ ಮಾಡ್ತಾರೆ. ಹುಲಿಗಳನ್ನ ಒಬ್ಬೊಬ್ರನ್ನೇ ನೋಡಿ ಅವ್ರಿಗೊಂದು ಬಟ್ಟೆ ಹಾಕಿ ನೇಮ್ ಬೋರ್ಡ್ ಹಾಕಿ ಗೆಜ್ಜೆ ಕಟ್ತಾರ? ಇಲ್ಲ ಅಲ್ವಾ. ಹೆಂಗ್ ಮಾಡ್ತಾರೆ ಅಂದ್ರೆ ಅವರು ಅವುಗಳ ಹೆಜ್ಜೆ ಗುರ್ತು ಅಂದ್ರೆ ಪಗ್ ಮಾರ್ಕ್ಸ್ ಅಂದ್ರೆ ಏನು, ಹೆಜ್ಜೆ ಗುರ್ತು. ಮತ್ತೆ ಫೀಕಲ್ ಪೆಲೆಟ್ಸ್, ಅವುಗಳದು ಲೈಕ್ ಫೀಕಲ್ ಡಿಸ್ಚಾರ್ಜ್, ಅವುಗಳನ್ನ ಕೌಂಟ್ ಮಾಡ್ತಾ ಇಷ್ಟು ನಂಬರ್ ಆಫ್ ಟೈಗರ್ಸ್ ಇದೆ ಅಂತ ಏನ್ ಮಾಡ್ತಾರೆ, ಕೌಂಟ್ ಮಾಡ್ತಾರೆ. ಇನ್ ದಿಸ್ ಮೆಥಡ್ ದ ಸೈಜ್ ಆಫ್ ಪಾಪ್ಯುಲೇಷನ್ ಈಸ್ ಮೆಜರ್ಡ್ ಇಂಡೈರೆಕ್ಟ್ಲಿ ವಿತೌಟ್ ಆಕ್ಚುಯಲ್ ಕೌಂಟಿಂಗ್ ಆರ್ ಸೀಯಿಂಗ್. ಅಲ್ಲಿ ಟೈಗರ್ನು ನೋಡಲ್ಲ, ಅವ್ರನ್ನ ಕೌಂಟು ಮಾಡಲ್ಲ, ಬಟ್ ಅವುಗಳ ಪಗ್ ಮಾರ್ಕ್ಸ್ ನ ಮತ್ತೆ ಫೀಕಲ್ ಪೆಲೆಟ್ಸ್ ನ ಕೌಂಟ್ ಮಾಡಿ ಇಷ್ಟು ಟೈಗರ್ ಇರ್ಬೋದು ಅಂತ ಏನ್ ಮಾಡ್ತಾರೆ, ಎಸ್ಟಿಮೇಟ್ ಮಾಡ್ತಾರೆ. ನೋಡಿ ಈ ತರ ಅವುಗಳ ಹೆಜ್ಜೆ ಗುರ್ತು ಮತ್ತೆ ಅದ್ರದ್ದು ಲೈಕ್ ಎಕ್ಸ್ಕ್ರೀಟ್ಸ್, ಫೀಕಲ್ ಪೆಲೆಟ್ಸ್, ಓಕೆ, ಡೈಜೆಸ್ಟೆಡ್ ಫುಡ್ ವೇಸ್ಟ್ ಏನಿರುತ್ತಲ್ವಾ ಅದನ್ನ ಕೌಂಟ್ ಮಾಡೋದ್ರ ಮೂಲಕ ಟೈಗರ್ ಸೆನ್ಸಸ್ ಮಾಡ್ತಾರೆ. These are the 4 different estimations method to count the size of population. Very very important. 5 marks ge keltare. What is population size? Mention or explain the different methods of population estimation methods anta keltare. Very very important. 5 marks ge kelo antadu. Okay, this completes the population attributes. Okay, in this part of video, now what is population and what are its attributes? Attributes ali birth rate ಮತ್ತೆ death rate, adadmele sex ratio,
ಅದಾದ್ಮೇಲೆ ಏಜ್ ಡಿಸ್ಟ್ರಿಬ್ಯೂಷನ್ ಅಂಡ್ ಏಜ್ ಪಿರಮಿಡ್. ಆದ್ಮೇಲೆ ನೆಕ್ಸ್ಟ್ ಒನ್ ಪಾಪ್ಯುಲೇಷನ್ ಸೈಜ್ ಅಂಡ್ ಎಸ್ಟಿಮೇಷನ್ ಮೆಥಡ್ಸ್. Population estimation methods. Okay, this completes population and its attributes or characteristics.